ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸವಿರು ಚಾಟ್ಸ್. ನಾನು ಈ ದಿನ ಪಪ್ಪಾಯಿ ಮತ್ತು ಮಜ್ಜಿಗೆ ಮೊಸರು ಸೇರಿಸಿ ಹುಳಿ ಮಾಡೋದು ತೋರಿಸ್ತಾ ಇದ್ದೇನೆ. ಮಜ್ಜಿಗೆ ಹುಳಿ ಅಂತ ಹೇಳ್ತಾರಲ್ಲ, ಆ ಥರ ಮಾಡ್ತಾಯಿದ್ದೇನೆ. ಎಲ್ಲರೂ ದೂದಿ ಮತ್ತು ಕುಂಬಳಕಾಯಿ ಎಲ್ಲ ಉಪಯೋಗಿಸಿ ಹುಳಿ ಮಾಡ್ತಾರೆ. ನಾನು ಈ ದಿನ ಪಪ್ಪಾಯಿದು ಮಜ್ಜಿಗೆ ಹುಳಿ ಮಾಡಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೇನೆ. ಅದಕ್ಕೋಸ್ಕರ ನಾನು ಒಂದು ಬೌಲು ಪಪ್ಪಾಯಿ ಪೀಸಸ್ ತೊಗೊಂಡಿದ್ದೇನೆ, ಒಂದು ಬೌಲು ಮೊಸರು ತೊಗೊಂಡಿದ್ದೇನೆ, ಅರ್ಧ ಬೌಲು ಕೊಬ್ಬರಿ ತೊಗೊಂಡಿದ್ದೇನೆ, ಹಸಿ ಕೊಬ್ಬರಿ, ಒಂದು ಸ್ಪೂನ್ ಅಕ್ಕಿ ತೊಗೊಂಡಿದ್ದೇನೆ, ಮತ್ತು ಒಂದು 3 ಹಸಿಮೆಣಸಿಕಾಯಿ, ಒಂದು ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೇನೆ, ಮತ್ತು ಲಾಸ್ಟಿಗೆ ಒಗ್ಗರಣೆ ಮಾಡಲು ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೇನೆ. ಇಷ್ಟು ಸಾಮಾನುಗಳು ಬೇಕಾಗ್ತದೆ. ನೋಡಿ, ಇದು ಕಾಯಿ ಪಪ್ಪಾಯಿ. ಇದನ್ನು ಈ ಥರ ಸಿಪ್ಪೆ ತೆಗೆದು ಮೇಲೆ ಈ ಥರ ತೆಗೆದು ಈ ಥರ ಪೀಸಸ್ ಮಾಡಿಟ್ಕೊಳ್ಳೋಣ. ಆಮೇಲೆ ಇದು ಹಸಿ ಕೊಬ್ಬರಿಯನ್ನು ಮಿಕ್ಸರ್ಗೆ ರುಬ್ಲಿಕ್ಕೆ ಹಾಕೋಣ. ಹಸಿ ಕೊಬ್ಬರಿ ಮತ್ತು ಹಸಿಮೆಣಸಿಕಾಯಿ, ಜೀರಿಗೆ, ಕರಿಬೇವು ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ. ಒಂದು ಸ್ಪೂನು ಅಕ್ಕಿ ಕೂಡ ಹಾಕೋಣ. ನೋಡಿ, ಈಗ ಇದು ಕೊಬ್ಬರಿ ಮತ್ತು ಅಕ್ಕಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ಆಗಿದೆ. ಈಗ ಈ ಕಾಯಿಗಳನ್ನು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಮೆತ್ತಗೆ ಬೇಯಿಸಿಕೊಳ್ಳೋಣ. ಈಗ ನೋಡಿ, ಸ್ಟವ್ ಆನ್ ಮಾಡಿದ್ದೇನೆ ಮತ್ತು ಒಂದು ಪಾತ್ರೆ ಇಟ್ಟಿದ್ದೇನೆ. ಇದರಲ್ಲಿ ಇದು ಪಪ್ಪಾಯಿ ಕಾಯಿಗಳನ್ನು ಹಾಕೋಣ. ಅದಕ್ಕೆ ತಕ್ಕಂತೆ ಸ್ವಲ್ಪ ನೀರನ್ನು ಹಾಕೋಣ. ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕೋಣ. ಕಾಯಿಗಳಲ್ಲೆಲ್ಲ ಹೀರ್ಕೊತದೆ, ತುಂಬ ಟೇಸ್ಟ್ ಬರ್ತದೆ. ಮತ್ತು ಮೇಲೆ ಸ್ವಲ್ಪ ನಮಗೆ ಟೇಸ್ಟಿಗೆ ಅನುಸಾರವಾಗಿ ಸಾಲ್ಟು ಮತ್ತು ಖಾರ ಹಾಕ್ಕೋಬೋದು. ಈಗ ನೋಡಿ, ಇದು ಪಪ್ಪಾಯಿ ಹೋಳು ಚೆನ್ನಾಗಿ ಬೆಂದಿದೆ. ಇದು ನೋಡಿ, ಈ ಥರ ಕಟ್ ಆಗ್ತಾಯಿದೆ ಮೆತ್ತಿಗೆ. ಈಗ ಇದಕ್ಕೆ ಒಗ್ಗರಣೆ ಮಾಡೋಣ. ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಟಿದ್ದೇನೆ. ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೋಣ. ಜಾಸ್ತಿ ಏನು ಎಣ್ಣೆ ಬೇಡ. ಇದಕ್ಕೆ ಕೊಬ್ಬರಿ ಮತ್ತು ಮೊಸರು ಹಾಕಿರ್ತೀವಲ್ಲ, ಅದೆಲ್ಲ ಎಣ್ಣೆ ಬಿಡ್ತದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿಯಲಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೇನೆ. ಮತ್ತು ಕರಿಬೇವು. ಆಮೇಲೆ ಇದು ಬೇಯಿಸಿದ ಪಪ್ಪಾಯಿ ಕಾಯನ್ನು ಹಾಕೋಣ. ಈಗ ರುಬ್ಬಿದ ಕೊಬ್ಬರಿ ಮತ್ತು ಹಸಿಮೆಣಸಿಕಾಯನ್ನು ಹಾಕೋಣ. ಒಂದು 5 ನಿಮಿಷ ಕುದ್ಮೇಲೆ ಲಾಸ್ಟಿಗೆ ಮೊಸರು ಹಾಕೋಣ. ನೋಡಿ, ಈಗ ಇದು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೇನೆ. ಮತ್ತು ಒಂದು ಚೂರು ಬೆಲ್ಲ ಹಾಕ್ತಾ ಇದ್ದೇನೆ. ಒಂಚೂರು ಮೊಸರು ಹುಳಿ ಏನಾರ ಇದ್ದರೆ ಬ್ಯಾಲೆನ್ಸ್ ಆಗ್ತದೆ ಬೆಲ್ಲ ಹಾಕೋದ್ರಿಂದ. ಈಗ ನೋಡಿ, ನಾನು ಲಾಸ್ಟಿಗೆ ಮೊಸರು ಹಾಕ್ತಾ ಇದ್ದೇನೆ. ನೋಡಿ, ಈಗ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ. ನೀವು ನೀರಾದರೂ ಹಾಕ್ಬೋದು ಸ್ವಲ್ಪ ಗಟ್ಟಿ ಆದರೆ, ಮತ್ತು ಸ್ವಲ್ಪ ಬಟರ್ ಮಿಲ್ಕ್ ಆದರೂ ಹಾಕ್ಬೋದು. ಇದು ನಾನು ಅಮೂಲ್ ಬಟರ್ ಮಿಲ್ಕ್ ಅಂತ ಸಿಗ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ನೋಡಿ, ಈಗ
ಆಗಿದೆ. ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಡೋಣ. ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೇನೆ. ಮಜ್ಜಿಗೆ ಹುಳಿ ಅಂದರೆ ಬಿಳಿಯಾಗೇ ಇರ್ಬೋದು, ಅಥವಾ ನಿಮಗೆ ಒಂಚೂರು ಬೇಕಾದರೆ ಅರಿಶಿನ ಹಾಕ್ಬೋದು. ತುಂಬ ಚೆನ್ನಾಗಿ ಕಲರ್ ಬರ್ತದೆ. ನೋಡಿ, ಈಗ ಇದು ಮಜ್ಜಿಗೆ ಹುಳಿ ರೆಡಿಯಾಗಿದೆ. ರೈಸ್ ಜೊತೆ ತುಂಬ ಚೆನ್ನಾಗಾಗ್ತದೆ. ಮತ್ತು ರೈಸ್ ಜೊತೆ ನೀವು ಸ್ವಲ್ಪ ಹಪ್ಪಳ ಸುಟ್ರಂತೂ ಇನ್ನೂ ಟೇಸ್ಟಾಗಿರ್ತದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಟೇಸ್ಟು ಮತ್ತು ನನ್ನ ಚಾನಲ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ.